ಈಗ ಬಂತು ಸರ್ವಿಸ್ ಸೆಂಟರ್ ಹತ್ರ, ಅಲ್ಲಿ ಹೋಗಿ ಕಾಣ್ಕೆ ಈಗ ಕೊಡ್ತೀನಿ ಇಲ್ಲ ಮೊಬೈಲ್ ತೋರಿಸಿ ಸಾಕಂದಿರಿ, ಬಿಲ್ ಬೇಡ ಅಂದಿರ ಕಾಂಬಲ್ವ ಏನು ಮಾಡಿ ನೀವು ಇಲ್ಲೇ ಇರಿ. ಹಾಂ, ಅವನಿಗೆ ನಿದ್ರಿ ಬಂದಿತ್ತಲ್ಲ, ನಾವು ಇಬ್ಬರು ಹೋಯ್ವತ್ತು. ಇದು ಬೇಕಾ? ಇದು ಮೆಡಿಕಲ್ ತಡಿ, ನಾ ಅಲ್ಲಿ ಹೋಯ್ ಬಂದ್ಕಂತೆ. ಆಚೆ ಸೈಡಿಗೆ ಪ್ರಾಪರ್ಟಿ ಓಪಾಯಿ ಅಂತೇಳಿ ಹೇಳ್ರೆ, ಇಲ್ಲ ಅಲ್ಲ ಅಂತೆ. ಸರ್ವಿಸ್ ಸೆಂಟರ್ ಮೇಲಿತ್ತಂತೆ, ಮೇಲ್ ಹೊರಟಿತ್ತು. ಫಸ್ಟ್ ಐಫೋನ್ ಇದ್ದಲ್ಲಿ ನಾನು ಯಾವ ಪ್ರಾಬ್ಲಮ್ ಮಾಡಿಲ್ಲ, ಆಯ್ದಿತ್ತು ಸ್ಕ್ರೀನ್ ಒಂದು ಹೋಯ್ತು. ಫಸ್ಟ್ ಆ ಪ್ರಾಬ್ಲಮ್ ಐತೆ, ಸೆಕೆಂಡ್ ಫೋನಿಗೆ ಈ ಪ್ರಾಬ್ಲಮ್ ಐತೆ. ಬಿಟ್ಟ ಸ್ಟೆಪ್ಪಲ್ಲಿ ನಡ್ಸ್ಕೊ ಹೋಯ್ರ ಈಗ ಸರಿಯೇ ಸಿಕ್ಕೊಂಡು ಊಟ ಮಾಡೋದು ಕರ್ಗಿಬೇಕು. ಗಮ್ಮತ್ತೆ ಅಂತಂದರೆ ಮನೆಗೆ ಚಾರ್ಜ್ ಆಗಿಲ್ಲ ಇದ್ದಿತ್ತಲ್ಲ, ಈಗ ಸರ್ವಿಸ್ ಸೆಂಟ್ರಿಗೆ ಬಂದೆಲ್ಲ ಹಾಗೆ ಚೆಕ್ ಮಾಡ್ತಾ ಚಾರ್ಜ್ ಆತಿತ್ತು. ಅದು 2-3 ದಿನ ಹಾಗೆ ಇಡ್ತಾ ಚಾರ್ಜಿಗೆ ಹಾಕಿದೆ. ಇನ್ನೊಂದು ಚಾರ್ಜರ್ ಇತ್ತು, ಅದನ್ನ ಯೂಸ್ ಮಾಡೋಣ. ಇದು ಹಾಗೆ ಸೈಡಿಗೆ ಇಟ್ಟನ, ಅದು ಫುಲ್ ಲಿಕ್ವಿಡ್ ಎಲ್ಲ ಡ್ರೈ ಆಗಿ ಮೋಸ್ಟ್ಲಿ ಸರಿ ಐತೆ. ಏನು ನಾವು ಮನೇಲಿ ಚೆಕ್ ಮಾಡಲೇದಿತ್ತು. ಈಗ ಈ ಸರ್ವಿಸ್ ಸೆಂಟರ್ನಲ್ಲಿ ಚೆಕ್ ಮಾಡಿದ್ರೆ ಚಾರ್ಜ್ ಆಗಿತ್ತು. 57 ಇತ್ತು, ಈಗ 61 ರಪ್ಪ ಆಯಿತು. ಹಾಗೆ ಎಂಥಾದ್ರು ಪ್ರಾಬ್ಲಮ್ ಇದ್ದರೆ ತಕೊಂಡು ಬನ್ನಿ, ಸರಿ ಮಾಡುವಂತ ಹೇಳಿದೆ, ಎಕ್ಸ್ಚೇಂಜ್ ಮಾಡುವಂತ ಹೇಳಿದೆ. ಸೊ ಇಲ್ಲಿಂದ ಹೋಗ್ಬಿಟ್ಟು ಈಗ ಎಂತ ಅರ್ಜೆಂಟ್ ಎಂತ ಇವನಿಗೆ ಒಳ್ಳೆ ನಿದ್ರಿ. ಅಜ್ಜಿ ಕಾಣೆ ಯಾರಲ್ಲ, ಅಜ್ಜಿ ಕಾಣೆ ಆದಳು. ಇಲ್ಲಲ್ಲಿ ಮೆಡಿಕಲ್ ಆಗ ಅಜ್ಜಿ ಇಲ್ಲಿ ಬರ್ತಿದ್ರಲ್ಲ. ಎಲ್ಲಿಗೆ ಹೋದ? ಮಾತ್ರೆ ತಪ್ಪು ಸಿಕ್ತಾ ಅಂತೂ? ಮಾತ್ರೆ ತಂದು ಎಲ್ಲ ಎದ್ರೆ ಇತ್ತಾ? ನೀನು ಬಿಟ್ಟಾಕಿ ಹೋಗಿ ಕಣ್ ಮಾಡಿದೆ. ನನ್ನ ಮಗದ ಮನ್ಸ್ಕಣಿ ಸರಿ ಮಾಡಿ. ಅಯ್ಯಬ್ಯೆ ಇದ್ದಾಯ್ತಲ್ಲ ಅಮ್ಮ ಗಮ್ಮತ್ ಕಂಡಿದ್ಯಾ? ಅಲ್ಲ ಅವ್ರ ಮೇಲೆ ಚಾರ್ಜ್ ಆಯ್ತು ಮರತಿ. ಇವನು ಎಂಜಲೆಲ್ಲ ತುಂಬಿಸಿಟ್ಟಿದಲ್ಲ, ಅದೆಲ್ಲ ಡ್ರೈ ಆಯ್ತೇನೋ ಈಗ ಸರಿ ಆಯ್ತು. ಅಯ್ಯೋ ಸರಿ ಆಯ್ತಾ? 57% ಚಾರ್ಜ್ ಇದ್ದಿತ್ತ, ಅಲ್ಲೋ ಹಾಕಿ ಚೆಕ್ ಮಾಡಿಕೊಂಡ್ರೆ 61 ಬಂತ. 61 ಚಾರ್ಜರ್ ಚಾರ್ಜರ್ ಇವ ಬಾಯಿಗೆ ಹಾಕೊಂಡೆ ತುಂಬಿಸಿ ಇಟ್ಟಿನ. ಇದು ಯಾವ ಥರ ನಿದ್ರಿ ಇದೆ? 5 ನಿಮಿಷನೂ ಇಲ್ಲ, ಕಣ್ಣು ಬಿಡ್ಕ ಹೊಳಿಸ್ತಿದ್ದ ಕಣೆ. ಈಗ ನೆಕ್ಸ್ಟ್ ಎಂತ ಪಿಜ್ಜಾನ KFC ಅಂತ ಡಿಸೈಡ್ ಆಗಿತ್ತು, ಅದನ್ನ ನಿಂತ್ಕೊಂಡು ಹೊರಡೋದು. ಡಿಮಾರ್ಟ್ ಅಂದಾಗ ಆಯ್ತಾ? ಈಗ ನಾವು ಎಲ್ಲಿತ್ತ? ಈಗ ಎಂತ ಪಿಜ್ಜಾನ KFC? ನಂಗಂತೂ ಯಾವ್ದಾರು ಒಂದು ಜ್ಯೂಸ್ ಬೇಕು. ಪೆಪ್ಸಿಯಾ? ಅದು ಬೇಡ. ಈಗ ಕೆನರಾ ಮಾಲಿಗೆ ಬಂದ್ರೆ ಹಾಂ ತಿರುಪಾರ ಮಾಂಡವಿ ಮಾಲ್ ಇತ್ತು, ಕಡೆಗೆ ಸುಮಾರು ಪಾರ್ಕ್ ಇತ್ತು, ದೇವಸ್ಥಾನ ಇತ್ತು, ಅದು ಎಲ್ಲದೂ ಇತ್ತು. ಹೌದಾ? ಹೇಳ್ತೇನ ಇಲ್ಲ, ಇದು ಒಳ್ಳೆ ಇರುತ್ತೆ ಕಮ್ರು, ಗೋಲ್ಗಪ್ಪ. ಇಲ್ಲ ಡಿಮಾರ್ಟ್ ಹತ್ರ ಅನ್ಸುತ್ತೆ. ಡಿಮಾರ್ಟ್ ಹತ್ರ ಇಲ್ವಾ? ಫಸ್ಟ್ ಟೈಮ್ ಮಾಲಿಗಪ್ಪ ಮೊನ್ನೆ ಇಲ್ಲಿನಿ. ಮುಂದೆ ಧೈರ್ಯ ಅಡ್ಡಿಲ್ಲ. ಈಗ ಸರಿ ಆಯ್ತಮ್ಮ.
ಪಿಜ್ಜಾ ಹಟ್ಟಿಗೆ ಹೋಗ್ದ, ಎಲ್ಲಿಗೆ ಡಾಮಿನೋಸಿಗೆ ಹೋಗ್ದ, ಎಲ್ಲಿಗೆ ಹೋಗ್ದ ಹುಡ್ತಾ ಇದ್ರಿ. ಹಾಂ, ಯಾವುದಕ್ಕೆ ಹೋಗ್ದ ಅಂತೇಳಿ ಹುಡ್ಕುದಿ. ಲಾಸ್ಟಿಗೆ ಪಿಜ್ಜಾ ಹಟ್ಟಿಗೆ ಬಂದ. ನನ್ನ ಮಗನೊಂದು ಬಿಡಿಸ್ದಿರ್ಸೈ ಅದ್ರ ಮೇಲೆ ಬಂದು. ಪಿಜ್ಜಾ ಹಟ್ಟಿಗೆ ಬಂದಿಗೆ ನನಗೇನು ತಿನ್ಕಂತ ಅನಿಸ್ತಿಲ್ಲ. ಮನೆಗೆ ಇದ್ದೀರಾ ತಿನ್ಕಂದೇಳಿ ಅನಿಸ್ತಿದ್ದು. ಈಗ ಇಲ್ಲಿ ಬಂದ ಮೇಲೆ ತಿನ್ಕಂತ ಅನಿಸ್ತಾನೆ ಇಲ್ಲ. ಎಂತ ಲೈಟಿಗ ಯಾವುದು ಬೇಡ, ಹೊರಗೆ ತಕೊಂಬ ಬಾಟ್ಲು. ಇದು ಬೇಡ. ಮನೆಗಿದ್ದೆಲ್ಲ ತಿನ್ಕೊಂಡು ಆಸೆ ಪಡೋದು ಹೌದು. ಹೊರಗೆ ಹೋಯ್ತು ಮಣಿಪಾಲಕ್ಕೆ ಹೋದ್ರೆ ಉಡುಪಿಗೆ ಹೋದ್ರೆ ಎಲ್ಲ ಲೀಸ್ಟ್ ಮಾಡಿ ಇಟ್ಕೊಂಡಿರುತ್ತೆ. ಹೋದಲ್ಲಿ ಒಂದಿನ ತಿನ್ಕೊಂಡ್ಕಂಡು ಅದು ಬಂದ್ರ ಮೇಲೆ ಫ್ಲಾಪ್ ಎಂತ ತಿನ್ನಕ್ಕೂ ಮನಸ್ಸಾಗಿಲ್ಲ. ಅದು ಅವು ಕಾಣು ಹೊಂಚಾಕಿ ಕಾಣ್ತೀನಿ ಅಲ್ಲಿ ಕಾಣು ಹೊಂಚ. ಅದು ಪಿಜ್ಜಾ ಮೇಲೆ ಹಾಕತ್ತೀವಿ. ಯಾವುದು ಹೌದಾ? ಹಾಂ, ಇದಾ? ಹಾಂ, ಇದು ಆರ್ಡ್ರ್ ಆಗ ಅಲ್ಲ. ಹಾಂ, ಇದಲ್ಲ, ಚಾಯ್ಸ್ ಮಾಡಿ. ಅವನಿಗೆ ಕಡೆ ಬಲೂನ್ ಕೊಟ್ಟು ಅವು ಇದಿಟ್ಟು ಕಾಡ್ತಿದೆ ಕೆಚಪ್ ಬಲೂನ್ ದಮ್ ಅಂತ ಸಿಗ ದಮ್ ಅಂತ ಸಿಗ. ಕಾರ್ನ್ ಪಿಜ್ಜಾ ಇದೆ, ಪನ್ನೀರ್ ಪಿಜ್ಜಾ 2 ಬಂತಿಗೆ ಆರ್ಡ್ರ್ ಕೊಟ್ಟಾಗ. ಯಾರೆಲ್ಲ ಯಾರಿಗೆ? ಪಪ್ಪಂಗೆ, ಅತ್ತೇರಿಗೆ, ನನಗೂ ಅಮ್ಮಂಗೂ ಇಲ್ಲ, ಆಮೇಲೆ ಹೇಗೋಗಿಲ್ಲ. ನಾನು ಕೆನರಾ ಮಾಲ್ ಬೇಡ ಟೈಮ್ ಸ್ಕ್ವೇರ್ ಮಾಲಿಗೆ ಹೋಪ ಅನ್ಕೊಂಡು ಹೇಳಿದೆ. ಬಟ್ ಸುನಿ ಅವರು ಬೇಡ ಕೆನರಾ ಮಾಲಿಗೆ ಹೋಪ, ಫುಡ್ ಕೋರ್ಟ್ ಜಾಸ್ತಿ ಇತ್ತು, ನಮ್ಗೆ ಯಾವ ಫುಡ್ ಕೋರ್ಟ್ ಬೇಕೋ ಅದನ್ನು ಸೆಲೆಕ್ಷನ್ ಮಾಡಿ ಹೋಗ್ಲಕ್ಕಂದ್ರೆ ಸರಿ ಆಯ್ತು ಅನ್ಕೊಂಡು ಕೆನರಾ ಮಾಲಿಗೆ ಹೋಯ್ತು. ಸುನಿ ಅವರು ಪಿಜ್ಜಾ ತಿನ್ಕನ್ಸ್ತಿತ್ತು ಅಂದ್ರೆ ಹಂಗೆ ಒಪ್ಕೊಯ್ ಪಿಜ್ಜಾ ಹಟ್ಟಿಗೆ ಹೋಯ್ತು. ಅಲ್ಲಿ ಬರ್ಗರ್ ಕಿಂಗ್, ಡಾಮಿನೋಸ್ ಎಲ್ಲ ಇತ್ತು. ನನಗೆ ಬರ್ಗರ್ ಕಿಂಗ್ ಅಥವಾ ಡಾಮಿನೋಸಿಗೆ ಹೋಯ್ಕಂತೇಳಿ ಅನಿಸ್ತಿದ್ದಿತ್ತು. ಅವರಿಗೋಸ್ಕರ ನಾನು ಅಡ್ಡಿಲ್ಲ ಪಿಜ್ಜಾ ಹಟ್ಟಿಗೆ ಹೋಪ ಅನ್ಕೊಂಡು ಹೇಳಿದೆ. ಒಂದು ಹೊಡೆದೋಯ್ತು, ಇನ್ನೊಂದು ತಂದು ಕೊಟ್ರು. ಎಲ್ಲೋ ಕಲರ್ ಹೊಡೆದೈತಿ, ಈಗ ಆರೆಂಜ್. ಡಮ್ ಅಂತ ಕಿಟಿ ಕಿಟಿನೇ ಗಿಡ. ಬಾಬು ಇಲ್ಕಣಿ ಡಮ್ ಅಂತ ಮಗು, ಡಮ್ ಅಂತ ಡಮ್ ಅಂತ. ಪನ್ನೀರ್ ಟೇಸ್ಟ್ ಮಾಡಿದೆ, ಈಗ ಕಾರ್ನ್ ಟೇಸ್ಟ್ ಮಾಡೋದು ಹೇಗೆ ಡನ್. ಕಾಲಿಗೆ ನಾನು ಒಂದು ಇಟ್ಟ ಕುತ್ಕೊಂಡಿದ್ದೆ. ಈಗ ಅವ್ನು ತಿಂತಿದ್ದ. ಹಿಂಗಿದೆಲ್ಲ ಸುಮ್ಮನೆ ಒಂದು ಆಸೆ ಅಷ್ಟೇ, ತಿಂಬಕ್ಕೆ ಇಷ್ಟ ಆಗ್ತಿಲ್ಲ. ಕಾಂಬಕ್ಕೊಂದು ಆಸೆ ಅಷ್ಟೇ. ಹಾಂ, ತಿಂಬಕ್ಕಿಂತ ಕಾಂಬಕ್ಕೆ ಆಸೆ ಅಷ್ಟೇ. ಪಿಜ್ಜಾ ಅದಲ್ಲ, ತಿಂಬಕ್ಕೆ ಇಷ್ಟ ಇಲ್ಲ. ಲಾಸ್ಟ್ ಟೈಮಲ್ಲೂ ಹಾಗೆ ನಾನು ಮಣಿಪಾಲ ಜಸ್ಟೇ ಬಂದಿದ್ದಲ್ಲ, ಇದು ತಿಂದಿದ್ದೆ ಒಂದೇ ಪೀಸ್. ನನಗೆ ಇದು ಇಷ್ಟ ಆಗ್ತಿಲ್ಲ, ಇವನಿಗೆ ಇಷ್ಟ KFC ಪಿಜ್ಜಾ ಅಲ್ಲ. ನಿಂಗೆ ಗೊತ್ತಿತ್ತಲ್ಲ, ನನ್ನ ಕಾಂಬಕ್ಕೆ ಮಾತ್ರ ಖುಷಿ ಅಷ್ಟೇ ತಿಂಬಕ್ಕಲ್ಲ. ಪೀಸ್ ಜಾಸ್ತಿ ಹೊರಡ್ತೀಗ ಇಲ್ಲಿಂದ. ಈಗ ಸೀದಾ ಮನೆಗ, ಈಗ ಸೀದಾ ಮನೆಗೆ. ಅಮ್ಮ ಹೋಗುರ ಆಯ್ತಾ? ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ ಪಾಪ. ಕಾರ್ ಇದೇನು ಅಲ್ಲ. ಈಗ ಮನೆಗೆ ಕಣಿ ಕಳ್ಳಡ ಕಳ್ಳಡ ಅಮ್ಮ ಬ್ಯಾಡ್ದು ನಿಂಗೆ ಇವತ್ತ ಹಿಡ್ಕೊಂಡೆ ಬಂದೆ. ಒಳ್ಳೆ ಅವನಿಗೆ ಆಡು ಕೈ
ಅವನಿಗೆ ಕೊಟ್ಟದ್ದಲ್ಲ, ನಾವು ಅಲ್ಲಿಗೆ ತಕೋಯಿಲ್ಲ ಅಲ್ಲ. ಈಗ ಯಾರಿಗೂ ಎಂಥದ್ದು ಬೇಡ, ನಂಗೂ ಅಮ್ಮಂಗೂ ಮಕ್ಕಂಗೂ ಬೇಕಾ ಚಾ? ಈಗ ನಿಮ್ಗೆ ಬೇಡ್ದ? ಅದೇ ಎಲ್ಲರಿಗೂ ಈಗ ಚಾ ಬೇಕು, ಎಂಥದ್ದು ಬೇಡ ತಿನ್ನೋಕ್ಕೆ. ಚಾ ಒಂದು ಕೊಟ್ಟರೆ ಸಾಕು. ಚಾ ಕುಡಿಯೋಕ್ಕೆ ಹೋದಿತ್ತು ಎಲ್ಲೆಲ್ಲರೂ ನಿಲ್ಲಿಸಿ ಚಾ ಕುಡ್ಕೊಂಡು ಪೆಟ್ರೋಲ್ ಹೈಕಮ್ ನಿಲ್ಲಿಸ್ತೀಗ. ಶಾಸ್ತ್ರ ಮಾಸ ಆಯ್ತು, ಶಾಸ್ತ್ರ ಮಾಸ ಆಯ್ತು. ಆಟೋದಲ್ಲಿ ಇತ್ತು. ಈಗ ಇಡೀ ನನ್ನ ಹತ್ರ ಬರಲೇ ಇಲ್ಲ, ಎಲ್ಲೋ ಒಂದು 5 ನಿಮಿಷ ಬಂದ ಹೋದ. ಚಾ ತಿಂಡಿ ಮಸಾಲೆ ದೋಸೆ ಅಮ್ಮಂಗೆ, ನಾನು ಸೆಟ್ ದೋಸೆ ಹೇಳಿದೆ, ಪಾಪ ಮಸಾಲೆ ಪುರಿ ಹೇಳಿರ, ಆಮೇಲೆ ಚಾ. ಎಂತ ಪೂರಿ ಪುರಿ ಹಾಕಿದ್ದ? ಚಾಯ್ ಬಂತ ಆಗಾಣಿ ಕೀ ಹಾಕಿ ನಕ್ಕಿ 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 ಆಯ್ತಾ ಹೇಳ್ತಾ. ಈಗ ಮನೆಗೆಲ್ಲ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮಗುನ ಮನೇಲಿ ಬಿಟ್ಟು ಅಪ್ಪ ಅಮ್ಮನ ಹೇಳ್ಕೊಂಡ್ರೆ ಮಗುನು ಅಲ್ಲೇ ಬಿಟ್ಟು ಬಂದೆ. ಅವನಿಗೆ ನಿದ್ರೆ ಒಬ್ಬ ಸ್ಟಾರ್ಟ್ ಆಯ್ತಾ. ಬೆಳಗ್ಗೆನೇ ನಿದ್ರೆ ಇಲ್ಲ, ಇಲ್ಲೊಂದು 5 ನಿಮಿಷ ನಿದ್ರೆ ಮಾಡಿದೆ ಅಷ್ಟೇ, ಮತ್ತೆ ನಿದ್ರೆ ಮಾಡ್ಲವ. ಅದಕ್ಕೆ ಮನ್ಸಂತ ಹೇಳಿ ಅಲ್ಲೇ ಬಿಟ್ಟಿಗೆ ಬಂದೆ. ನಾನು ಡ್ರೆಸ್ ಚೇಂಜ್ ಮಾಡಿದೆ, ನಮಗೆ ಫುಲ್ ಶಕ್ತಿಯಲ್ಲೆಲ್ಲ ಮೈ ಉರಿಕೆ ಇಚ್ಚಾಗುತ್ತೆ. ಈಗ ಕುಂದಾಪುರಕ್ಕೆ ಹೊರಟಿದ್ದು, ಕುಂದಾಪುರಕ್ಕೆ ಹೋಗಿ ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಹೋಗಿ ಕೆಲಸ ಮುಗಿಸಿ ಮನೆಗೆ ಹೋಗಿ ಅವ್ನು ಕರ್ಕೊಂಡು ಅಷ್ಟರೊಳಗೆ ಅವ್ನು ನಿದ್ರೆ ಮಾಡ್ತಿರ್ತ, ಕರ್ಕೊಂಡು ಮನೆಗೆ ಹೋಗಿ ಸರಿ ಹಾಪ ಈಗ ಹೋಗಿ ಕೆಲಸ ಮುಗಿಸಿ ಫುಲ್ ಸುಸ್ತಾಯ್ತು. ಮನೆಗೆ ಹೊರಡ್ತೀವಿ, ಕುಂದಾಪುರದ ಕೆಲಸ ಎಲ್ಲ ಮುಗಿಸಿ ಹಂಗೆ ನಾವೊಂದು ಇದೊಂದು ಬಾಕ್ಸ್ ತಗೊಂಡೆ, ಅಲ್ಲೇ ಗ್ಯಾಪಲ್ಲಿ ಒಂದು ಈ ಬಾಕ್ಸ್ ಒಂದು ತಗೊಂಡೆ. ಮಗುದು ಐಟಮ್ಸ್ ಎಲ್ಲ ಸ್ಟೋರ್ ಮಾಡಿ ಇಡೋಕಂತಲ್ಲ, ಅದಕ್ಕೋಸ್ಕರ ಧೂಳೆಲ್ಲ ಕೂತಿರುತ್ತಲ್ಲ, ಮತ್ತು ಅದೇ ಬಾಯಿ ಕತ್ತಿರ್ತ, ಅದಕ್ಕೋಸ್ಕರ ಸ್ಟೋರ್ ಮಾಡಿ ಇದರಲ್ಲಿ ಇಡುವ ಅಂದ್ಕೊಂಡು ಇದೊಂದು ತಗೊಂಡೆ. ಆಯ್ತು, ಇವತ್ತು ಮನೆಗೆ ಹೊರಟದ್ದು. ಈಗ ಸೀದಾ ಮಗುನ ಕರ್ಕೊಂಡು ಸೀದಾ ಮನೆಗೆ. ಅವನಿಗೆ ಈಗ ನಿದ್ರೆ ಮಾಡಿಸಿ ಅಂತ ಹೇಳಿದೆ, ಅವ ನಿದ್ರೆ ಮಾಡ್ಲಾಂಬ್ರ 5 ನಿಮಿಷ ನಿದ್ರೆ ಮಾಡ್ದೆ ಎದ್ದಾಬ್ರು. ಅದಕ್ಕೆ ಈಗ ಸೀದಾ ಮನೆಗೆ ಕರ್ಕೊಂಡು ಅವನ್ನ ಊಟ ಮಾಡಿಸಿ ಮನಸ್ಸಿಗೆ ಬಿಟ್ಟು. ಇವತ್ತು ಇಡೀ ನಿದ್ರೆ ಸರಿಯಿಲ್ಲ, ಒಂದು ಇಲ್ಲಿ ಹಠ ಮಾಡ್ತಿರ್ತ. ಸೊ ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚು ಸಪೋರ್ಟ್